ಎಲ್ರಿಗೂ ನಮಸ್ಕಾರ. ಆತ್ಮೀಯ ಶಿಕ್ಷಕ ಬಂಧುಗಳೇ, ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರ ಒಂದು ಸುತ್ತೋಲೆಯಂತೆ 2025-26ನೇ ಶೈಕ್ಷಣಿಕ ಸಾಲಿಗೆ FLN ಸಂಯೋಜಿತ ಸೇತುಬಂಧ ಕಾರ್ಯಕ್ರಮವನ್ನ ಈಗಾಗಲೇ ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಾ. ಈಗಾಗಲೇ ಪೂರ್ವ ಪರೀಕ್ಷೆಯನ್ನ ಮಾಡಿ ಅದನ್ನ ವಿಶ್ಲೇಷಣೆಯನ್ನ ಮಾಡಿ ಅಲ್ಲಿ FLN ಸಾಧಿಸದ ಮಕ್ಕಳು ಹಾಗೇನೆ ಸೇತುಬಂಧ ಕಲಿಕಾ ಫಲಗಳನ್ನ ಸಾಧಿಸದ ಮಕ್ಕಳನ್ನ ತಾವು ಗುರುತು ಮಾಡಿಕೊಂಡು ಆ ಮಕ್ಕಳಿಗೆ ತಾವು ಅನುಕೂಲಿಸುವಂತಹ ವಿಷಯದ ಒಂದು ಕ್ರಿಯಾ ಯೋಜನೆಯನ್ನ ರೂಪಿಸಿಕೊಂಡು ಈಗಾಗಲೇ ಪೂರಕ ಬೋಧನೆಯನ್ನು ಮಾಡಿ ಸಾಫಲ್ಯ ಪರೀಕ್ಷೆಯನ್ನು ಕೂಡ ತಾವು ನಿರ್ವಹಣೆಯನ್ನ ಮಾಡಿ ಸಾಫಲ್ಯ ಪರೀಕ್ಷೆಯಲ್ಲೂ ಕೂಡ FLN ಕಲಿಕಾ ಫಲಗಳಿಗೆ ಸಂಬಂಧಪಟ್ಟ ಹಾಗೆ ರೂಬ್ರಿಕ್ಸ್ ವೈಸ್ ಅಲ್ಲಿ ಅನಾಲಿಸಿಸ್ ಅನ್ನ ಅಥವಾ ವಿಶ್ಲೇಷಣೆಯನ್ನ ಮಾಡಿರ್ತೀರಾ. ಸೊ ಹಾಗೇನೆ ಸೇತುಬಂಧ ಕಲಿಕಾ ಫಲಗಳನ್ನ ಸೇತುಬಂಧ ಕಾರ್ಯ ಯೋಜನೆಯಂತೆ AB ಶ್ರೇಣಿಯಲ್ಲಿ ತಾವು ವಿಶ್ಲೇಷಣೆಯನ್ನ ಮಾಡಿ ಈಗಾಗಲೇ FLN ಸಾಧಿಸದ ಮಕ್ಕಳು ಮತ್ತೆ ಸೇತುಬಂಧ ಕಲಿಕಾ ಫಲಗಳನ್ನ ಸಾಧಿಸದ ಮಕ್ಕಳ ಒಂದು ಪಟ್ಟಿಯನ್ನ ತಾವೆಲ್ಲರೂ ಕೂಡ ಗುರುತು ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಈ ದಿನದ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಶಿಕ್ಷಕರಿಗೆ ಒಂದಿಷ್ಟು ಗೊಂದಲಗಳು ಆಗಿರುವಂತದ್ದು ಎಲ್ಲಿ ಅಂದ್ರೆ ಸ್ಯಾಪ್ ನಿರ್ವಹಣೆ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ. ಅಂದ್ರೆ ಸ್ಕೂಲ್ ಅಕಾಡೆಮಿಕ್ ಪ್ಲಾನ್ ಅಂತ ಏನ್ ನಾವು ಕರಿತೀವಿ, ಸೊ ಅದರಲ್ಲಿ ನಾವು FLN ಗೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳು ಇರೋದ್ರಿಂದ ಹಾಗೇನೆ ಸೇತುಬಂಧ ಕಲಿಕಾ ಫಲಗಳು ಕೂಡ ಇರೋದ್ರಿಂದ ನಾವು ಅದನ್ನ ಸ್ಯಾಪ್ ನಲ್ಲಿ ಹೇಗೆ ನಾವು ಎಂಟ್ರಿ ಮಾಡಬೇಕು ಅಂತಕ್ಕಂಥದ್ದು ಕೆಲವು ಗೊಂದಲಗಳು ಸಂದೇಹಗಳು ಕೆಲವು ಶಿಕ್ಷಕರ ಮನಸ್ಸಿನಲ್ಲಿ ಇರಬಹುದು. ಹಾಗೇನೆ ಕೆಲವು ಶಿಕ್ಷಕರಿಗೆ ಸ್ಯಾಪ್ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ಮಕ್ಕಳನ್ನ ಮಾತ್ರ ನಾವಲ್ಲಿ ನಮೂದಿಸಬೇಕಾಗ್ತದೆ, ಸಂಖ್ಯೆಯನ್ನ ತಗೋಬೇಕಾಗ್ತದೆ. ಆದ್ರೆ FLN ಮಕ್ಕಳನ್ನ ತೆಗೆದುಕೊಳ್ಳುವ ಹಾಗಿಲ್ಲ ಅಂತಕ್ಕಂಥ ಒಂದಿಷ್ಟು ಗೊಂದಲ ಕೆಲವು ಶಿಕ್ಷಕರಲ್ಲಿದೆ. ಹಾಗೇನೆ ಏನು ನಮ್ಗೆ ರಾಜ್ಯ ಹಂತದಿಂದ FLN ಸಾಧನೆ ಮಾಡದ ಮಕ್ಕಳ ಒಂದು ಪಟ್ಟಿಯನ್ನ ಕೊಡ್ಲಿಕ್ಕೆ ಬಂದಿರತಕ್ಕಂತ ಶಾಲಾ ಹಂತದ ನಮೂನೆ ಆಗಿರ್ಬೋದು, ಆ ನಮೂನೆಯಲ್ಲಿ ಹೇಳಿರುವ ಹಾಗೆ FLN ಮಕ್ಕಳನ್ನ ಹೊರತುಪಡಿಸಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳ ಒಂದು ಸಂಖ್ಯೆಯನ್ನ ವಿಷಯವಾರು ಕೇಳಿರೋದ್ರಿಂದ ಒಂದಿಷ್ಟು ನಮಗೆ ಅಲ್ಲಿ ಗೊಂದಲಗಳು ಇರಬಹುದು. ಆ ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡುವಂತಹ ಪ್ರಯತ್ನವನ್ನ ನಾನು ಈ ಒಂದು ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಭಾವಿಸ್ತಾ, ಸೊ ಪ್ರಥಮವಾಗಿ ಸ್ಯಾಪ್ ಏನಿದೆ ಸ್ಕೂಲ್ ಅಕಾಡೆಮಿಕ್ ಪ್ಲಾನ್ ಅದನ್ನ 2025-26ನೇ ಶೈಕ್ಷಣಿಕ ಸಾಲಿಂದು ಏನಿದೆ ತಾವು ದಯವಿಟ್ಟು ಅದರಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಕೆಲವು ಶಾಲೆಗಳಲ್ಲಿ 2022-23, 21-22ನೇ ಸಾಲಿನಲ್ಲಿ ಬಂದಂತಹ ಶಾಲಾ ಶೈಕ್ಷಣಿಕ ಯೋಜನೆಯ ನಮೂನೆಗಳನ್ನು ಕೂಡ ತಾವು ಬಳಸಿರುವಂತದನ್ನ ನಾವು ಕಂಡಿದ್ದೀವಿ. ಹಾಗಾಗಿ ಅದೆಲ್ಲ ಒಂದು ಕಡೆ ತಪ್ಪಾಗುತ್ತೆ. ಸೊ ಪ್ರಸ್ತುತ 25-26ನೇ ಶೈಕ್ಷಣಿಕ ಸಾಲಿಗೆ ಏನು ಸ್ಯಾಪ್ ಇದೆ ಅದನ್ನ ತಾವು ಬಳಸ್ಬೇಕು. ಸೊ ಸ್ಯಾಪ್ ನಲ್ಲಿ ಏನು ನಮೂನೆಗಳಿದೆ ಆ ಎಲ್ಲಾ ನಮೂನೆಗಳು ಯಥಾವತ್ತಾಗಿರುತ್ತೆ. ಅದೆಲ್ಲಾ ನಮೂನೆಗಳನ್ನ ತಾವೆಲ್ಲರೂ ಕೂಡ ಭರ್ತಿ ಮಾಡ್ಕೋತೀರಾ. ನಾನು ಅಲ್ಲಿ ಕೇಳಿರುವಂತಹ ಮಾಹಿತಿಯನ್ನ ತಾವೆಲ್ಲರೂ ಕೂಡ ಮಾಹಿತಿಯನ್ನ ತಾವು ದಾಖಲಿಸ್ತೀರಾ. ಸೊ ಆದ್ರೆ ಮುಖ್ಯವಾಗಿ ನಮೂನೆಗಳಲ್ಲಿ ನಮ್ಗೆ ಬೇಕಾಗಿರುವಂತದ್ದು 4A 4B 5A 5B ಈ 4 ನಮೂನೆಗಳು ತುಂಬಾ ಮುಖ್ಯ ಈ ಒಂದು ಸಮಯದಲ್ಲಿ. ಸೊ ಒಂದನ್ನ ಅರ್ಥ ಮಾಡ್ಕೋಬೇಕು, ಏನು 2ರಿಂದ 5ನೇ ತರಗತಿ ಕಿರಿಯ ಪ್ರಾಥಮಿಕ ಶಾಲೆಯವರು ಇದ್ದೀರಾ, ಸೊ ನಿಮ್ಗೆ 4A ಮತ್ತೆ 5A ನಮೂನೆಗಳು ನಿಮ್ಗೆ ಬಳಕೆ ಆಗ್ತದೆ. ಹಾಗೇನೆ 6ರಿಂದ 10ನೇ ತರಗತಿಯವರೆಗೂ ಏನಿದೆ ಆ ಶಾಲೆಯವರಿಗೆ ಆ ಮಕ್ಕಳಿಗೆ ನಮೂನೆ 4B ಮತ್ತೆ 5B ಮುಖ್ಯ ಆಗ್ತದೆ. ಸೊ 4A ನಲ್ಲಿ ಏನು ನಾವು ಫಿಲ್ ಮಾಡ್ತೀವಿ ಅಂದ್ರೆ 2ರಿಂದ 5ನೇ ತರಗತಿಯ ಮಕ್ಕಳಿಗೆ ಏನು ನಾವು ಪೂರ್ವ ಪರೀಕ್ಷೆ ಮಾಡಿರ್ತೀವಿ ಅಥವಾ ನೈದಾನಿಕ ಪರೀಕ್ಷೆ ಏನು ಮಾಡಿರ್ತೀವಿ, ಹಾಗೇನೆ ಸಾಫಲ್ಯ ಪರೀಕ್ಷೆಯನ್ನು ಏನು ಮಾಡ್ತೀವಿ, ಅಲ್ಲಿ ಎಲ್ಲಾ ಮಕ್ಕಳ ಒಂದು ನಾವು ಗ್ರೇಡ್ ಅನ್ನ ನಾವು ನಮೂದಿಸ್ತೀವಿ. ಸೊ ಇಲ್ಲಿ ನೋಡ್ಬೋದು, ನಾನು ಈಗ ನಮೂನೆ 4A ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದರಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಬರ್ತಕ್ಕಂಥ 2ರಿಂದ 5ನೇ ತರಗತಿಯ ಎಲ್ಲಾ ಮಕ್ಕಳ ಏನು ನಾವು ನೈದಾನಿಕ ಪರೀಕ್ಷೆ ಮತ್ತೆ ಸಾಫಲ್ಯ ಪರೀಕ್ಷೆಯ ಶ್ರೇಣಿಗಳನ್ನ ನಾವು ವಿಷಯವಾರು 4A ನಲ್ಲಿ ನಾವು ದಾಖಲಿಸ್ತೀವಿ. ಇದನ್ನ ಮರಿಬಾರದು. ಸೊ ನಂತರ ಬರ್ತಕ್ಕಂತ ನಮೂನೆ ಏನಿದೆ ಅಂತ ಹೇಳಿದ್ರೆ, ನಂತರ ಬರ್ತಕ್ಕಂಥದ್ದು ಇದು 4B. ಸೊ ಇದನ್ನ ನಾವು 6ರಿಂದ 10ನೇ ತರಗತಿಯ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೆ ಪೂರ್ವ ಪರೀಕ್ಷೆ ಮತ್ತೆ ಸಾಫಲ್ಯ ಪರೀಕ್ಷೆಯಲ್ಲಿ ಕಲಿಕಾ ಫಲವಾರು ಮಗು ಯಾವ ಕಲಿಕಾ ಫಲಕ್ಕೆ ಏನು ಶ್ರೇಣಿಯನ್ನ ತೆಗೆದುಕೊಂಡಿರುತ್ತೆ ಆ ಶ್ರೇಣಿಯನ್ನ ಇಲ್ಲಿ ನಾವು ನಮೂದಿಸ್ತೀವಿ. ಸೊ ಇಲ್ಲಿ ಬರ್ತಕ್ಕಂಥದ್ದು ಎಲ್ಲವೂ ಕೂಡ
ಎ ಬಿ ಶ್ರೇಣಿಯಲ್ಲೇ ನಾವು ಇಲ್ಲಿ ದಾಖಲನ್ನ ಮಾಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ FLN ಗೆ ಸಂಬಂಧಪಟ್ಟ ಹಾಗೆ ರೂಬ್ರಿಕ್ಸ್ ವೈಸ್ ಇದೆಯಲ್ಲ, ಆ ರೂಬ್ರಿಕ್ಸ್ ವೈಸ್ ಅಲ್ಲಿ BBB PA ಅಂತ ಏನ್ ಕರಿತೀವಿ ಅದನ್ನ ಇಲ್ಲಿ ನೀವು ನಮೂದಿಸಕ್ಕಾಗಲ್ಲ, AB ನಲ್ಲೇ ನೀವು ನಮೂದಿಸ್ಬೇಕು. ಸೊ ಅದನ್ನ ನೆಕ್ಸ್ಟ್ ನಾನು ಮುಂದುವರೆದು ಹೇಳ್ತೀನಿ. ನೆಕ್ಸ್ಟ್ ಬಂದ್ರೆ ನೋಡಿ, ನಮಗೆ ಬರ್ತಕ್ಕಂಥದ್ದು ಇದು 5A ನಮೂನೆ ಬರ್ತದೆ 2ರಿಂದ 5ನೇ ತರಗತಿಗೆ. ಇಲ್ಲಿ ನಾವು ವಿಷಯವಾರು ಏನು ನಾವು ಸೇತುಬಂಧ ಕಲಿಕಾ ಫಲಗಳನ್ನ ಸಾಧನೆ ಮಾಡಿಲ್ಲ ಆ ಮಕ್ಕಳ ಒಂದು ಹೆಸರನ್ನ ಬರೆದು ಯಾವ ಕಲಿಕಾ ಫಲದಲ್ಲಿ ಮಗು ಬಿ ಶ್ರೇಣಿ ತಗೊಂಡಿದೆ, ಸೊ ಅದಕ್ಕೆ ಏನ್ ಚಟುವಟಿಕೆಯನ್ನ ನಾವು ಹಾಕೋತೀವಿ, ಯಾವ ಚಟುವಟಿಕೆ ಸಂಖ್ಯೆ ಹಾಕಿದ್ರು ಆಯ್ತು. ಸೊ ಹಾಗೇನೆ ಏನು ನಾವು ಆ ಮಗುವಿಗೆ ಆ ಕಲಿಕಾ ಫಲವನ್ನ ಸಾಧನೆ ಮಾಡ್ಲಿಕ್ಕೆ ನಾವು ಏನು ಕಾಲಮಿತಿಯನ್ನ ಹಾಕೋತೀವಿ ಆ ಕಾಲಮಿತಿಯನ್ನ ಹಾಕೋಬೇಕಾಗ್ತದೆ. ಇದು ಏನು ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ 2ರಿಂದ 5ನೇ ತರಗತಿ ಮಕ್ಕಳಿಗೆ ಬರ್ತಕ್ಕಂಥ 5A ನಮೂನೆ. ಸೊ ಹಾಗೇನೆ 4B ನಲ್ಲಿ ನಾವು ಏನು ಮಾಡ್ತೀವಿ, ನಮೂನೆ 4B ನಲ್ಲಿ 6ರಿಂದ 10ನೇ ತರಗತಿಯ ಎಲ್ಲಾ ಮಕ್ಕಳದು ಪೂರ್ವ ಪರೀಕ್ಷೆ ಮತ್ತೆ ಸಾಫಲ್ಯ ಪರೀಕ್ಷೆಯ ಒಂದು ಗ್ರೇಡ್ ಅನ್ನ ನಾವು ಇಲ್ಲಿ ಹಾಕ್ತಾ ಹೋಗ್ತೀವಿ. ಸೊ 4B ನಲ್ಲಿ. ಸೊ ನಂತರ 5B ನಲ್ಲಿ ನಾವು ಏನ್ ಮಾಡ್ತೀವಿ, ಯಾವ ಮಕ್ಕಳು ಸೇತುಬಂಧ ಕಲಿಕಾ ಫಲಗಳಲ್ಲಿ ಸಾಧನೆ ಮಾಡಿಲ್ಲ ಆ ಮಕ್ಕಳ ಒಂದು ಶ್ರೇಣಿಯನ್ನ ನಾವಿಲ್ಲಿ ಕಲಿಕಾ ಫಲವಾರು ವಿಷಯವಾರು ನಾವು ದಾಖಲಿಸ್ತೀವಿ. ಸೊ ಇಲ್ಲಿ ನೀವೀಗೇನ್ ಪ್ರಶ್ನೆ ಪತ್ರಿಕೆ ಮಾಡ್ಕೊಂಡಿದ್ದೀರಾ 1ರಿಂದ 10 ಪ್ರಶ್ನೆಗಳು FLN ಸಾಧಿಸದ ಕಲಿಕಾ ಫಲಗಳ ಪ್ರಶ್ನೆಗಳಾಗಿರ್ತದೆ. 11ರಿಂದ 20ರವರೆಗೆ ಏನು ಪೂರ್ವಾಪೇಕ್ಷಿತ ಕಲಿಕಾ ಫಲಗಳು ಅಥವಾ ಸೇತುಬಂಧ ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತದೆ. ಸ್ಯಾಪ್ ನಲ್ಲಿ ಯಾವಾಗಲೂ ನಾವು ಸೇತುಬಂಧ ಕಲಿಕಾ ಫಲ ಸಾಧನೆ ಮಾಡದ ಮಕ್ಕಳ ನಮೂದಿಸ್ತೀವಿ. ಇದು ತುಂಬಾ ಮುಖ್ಯವಾದ್ದು, ಇದನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ಗೊಂದಲ ಆಗಿರುವಂತದ್ದು ಏನಪ್ಪಾ ಅಂದ್ರೆ, ನಾವು ಇಲ್ಲಿ FLN ಸಾಧನೆ ಮಾಡದ ಮಕ್ಕಳನ್ನ ಇಲ್ಲಿ ಸೇರಿಸ್ಬೇಕಾ ಬೇಡವಾ ಅಂತಕ್ಕಂಥದ್ದು ಬಂದಿರ್ತಕ್ಕಂಥ ಪ್ರಶ್ನೆ. ಸೊ ದಯವಿಟ್ಟು ಅದನ್ನ ಇಲ್ಲೇ ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಇಲ್ಲಿ FLN ಸಾಧನೆ ಮಾಡದ ಮಕ್ಕಳು, ಸೇತುಬಂಧ ಕಲಿಕೆಯಲ್ಲಿ ಸಾಧನೆ ಮಾಡದ ಮಕ್ಕಳು ಅಂತ ಹೇಳಿ ನಾವು ಇಲ್ಲಿ ಸ್ಯಾಪ್ ಅಲ್ಲಿ ಯಾವುದೇ ಕಾರಣಕ್ಕೂ ಅದನ್ನ ಸಪರೇಟ್ ಮಾಡೋದಾಗ್ಲಿ ಡಿವೈಡ್ ಮಾಡೋದಾಗ್ಲಿ ಮಾಡುವ ಹಾಗಿಲ್ಲ. ಸೊ ಇಲ್ಲಿ ಒಂದು ಏನು ಸಾಫಲ್ಯ ಪರೀಕ್ಷೆಯನ್ನ ಬರೆದಿರ್ತಕ್ಕಂತಹ ಮಕ್ಕಳಲ್ಲಿ ಮೊದಲು ನಾವು ತಗೋಬೇಕಾಗಿರೋದು ಏನು, ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳು ಅಥವಾ ಸೇತುಬಂಧ ಕಲಿಕಾ ಫಲ ಸಾಧನೆ ಮಾಡದ ಮಕ್ಕಳನ್ನ ನಾವು ತಗೋಬೇಕು. ಅಂದ್ರೆ ಬಿ ಶ್ರೇಣಿ ಬಂದಿರತಕ್ಕಂತ ಮಕ್ಕಳು 11ರಿಂದ 20 ಪ್ರಶ್ನೆಗಳೇನಿದೆ, 11ರಿಂದ 20 ಪ್ರಶ್ನೆಗಳಲ್ಲಿ ತಾವು ಏನು ಎ ಬಿ ಅಂತ ಹೇಳಿ ತಾವು ವಿಶ್ಲೇಷಣೆ ಮಾಡಿರ್ತೀರಾ. ಸೊ ಅದರಲ್ಲಿ ಬಿ ಬಂದಿರತಕ್ಕಂತ ಎಲ್ಲಾ ಮಕ್ಕಳ ಮಾಹಿತಿಯನ್ನ ನೀವು ಸ್ಯಾಪ್ ನಲ್ಲಿ ತಗೋಬೇಕು. ಇದು ತುಂಬಾ ತುಂಬಾ ಮುಖ್ಯ. ಆ ಬಿ ಶ್ರೇಣಿ ಪಡೆದಿರ್ತಕ್ಕಂತ ಮಕ್ಕಳಲ್ಲಿ FLN ಸಾಧನೆ ಮಾಡದ ಮಗು ಕೂಡ ಇರುತ್ತೆ, ಅದನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ಅರ್ಥ ಆಗಿದೆ ಅಂತ ನಾವು ಭಾವಿಸ್ತೀನಿ. 11ರಿಂದ 20ರವರೆಗೆ ಏನು ಕಲಿಕಾ ಫಲ ಸೇತುಬಂಧ ಕಲಿಕಾ ಫಲಗಳಿದೆ, ಸೊ ಆ ಸೇತುಬಂಧ ಕಲಿಕಾ ಫಲಗಳನ್ನ ಸಾಧನೆ ಮಾಡದ ಬಿ ಶ್ರೇಣಿಯನ್ನು ಪಡೆದಿರ್ತಕ್ಕಂತ ಅಷ್ಟು ಮಕ್ಕಳ ಮಾಹಿತಿಯನ್ನ ನಮೂನೆ 5B ನಲ್ಲಿ 6ರಿಂದ 10ನೇ ತರಗತಿವರೆಗೂ, ನಮೂನೆ 5A ನಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯವರು ಏನು ಆ ಮಕ್ಕಳ ಒಂದು ಮಾಹಿತಿಯನ್ನು ತುಂಬ್ತೀರಾ. ಅಂದ್ರೆ ಈ ಮಕ್ಕಳಿಗೆ ಒಂದು ಕಾಲಮಿತಿಯಲ್ಲಿ ನಾವು ಪೂರಕ ಬೋಧನೆಯನ್ನ ನಾವು ಮಾಡ್ತಾ ಹೋಗ್ತೀವಿ. FLN ಮಾಸಾಚರಣೆ ಇರೋದ್ರಿಂದ 1 ತಿಂಗಳವರೆಗೂ ಕೂಡ ನಾವು ಆ ಮಕ್ಕಳಿಗೆ ಪೂರಕ ಬೋಧನೆ ಮಾಡ್ತೀವಿ. ಅಲ್ಲೂ ಅಚೀವ್ ಆಗ್ಲಿಲ್ಲ ಅಂದ್ರೆ ಅದನ್ನ 1 ವರ್ಷದವರೆಗೂ ಏನು DSCRT ಇಂದ ಒಂದು ಕ್ರಿಯಾ ಯೋಜನೆ ಬಂದಿದೆ ಅದರ ಪ್ರಕಾರ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಸೊ ಇಷ್ಟು ನಮ್ಮ ಗಮನದಲ್ಲಿ ಇಟ್ಕೋಬೇಕು. 11ರಿಂದ 20ರ ಪ್ರಶ್ನೆಗಳಿದೆ, ಅಲ್ಲಿ ಬಿ ಶ್ರೇಣಿ ಪಡೆದಿರ್ತಕ್ಕಂಥ ಅಷ್ಟು ಮಕ್ಕಳ ಮಾಹಿತಿ ನಿಮ್ಮ ಸ್ಯಾಪ್ ನಲ್ಲಿ ಇರುತ್ತೆ. ಅದರಲ್ಲೇನೆ FLN ಸಾಧಿಸದ ಮಕ್ಕಳು ಕೂಡ ಇರುತ್ತವೆ, ಅದನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. ತಾವ್ಯಾರು ಕೂಡ FLN ಸಾಧನೆ ಮಾಡದ ಮಕ್ಕಳನ್ನ ಹೊರತುಪಡಿಸಿ ಸೇತುಬಂಧ ಕಲಿಕಾ ಫಲ ಸಾಧನೆ ಮಾಡದ ಮಕ್ಕಳನ್ನ ಅಷ್ಟನ್ನೇ ಇಲ್ಲಿ ಭರ್ತಿ ಮಾಡಿದ್ರೆ ಅದು ತಪ್ಪಾಗುತ್ತೆ. ಸ್ಯಾಪ್ ನಲ್ಲಿ FLN ಸಾಧನೆ ಮಾಡದ ಮಕ್ಕಳು ಇರುತ್ತವೆ, ಹಾಗೇನೆ ಸೇತುಬಂಧ ಸಾಧನೆ ಮಾಡದ ಮಕ್ಕಳು ಕೂಡ ಇರುತ್ತವೆ. ಸೊ ಯಾಕೆಂದ್ರೆ FLN ಸಾಧನೆ ಮಾಡದ ಮಗು ಸೇತುಬಂಧ ಕಲಿಕಾ ಫಲವನ್ನು ಕೂಡ ಸಾಧನೆ ಮಾಡಿರೋದಿಲ್ಲ, ಮಾಡಿರ್ಲಿಕ್ಕೆ ಸಾಧ್ಯನೂ ಇಲ್ಲ. ಸೊ ಹಾಗಾಗಿ ಸಾಫಲ್ಯ ಪರೀಕ್ಷೆ ಆಗಿದೆ, ಬಿ ಶ್ರೇಣಿ ಪಡೆದಿರ್ತಕ್ಕಂಥ ಅಷ್ಟು ಮಕ್ಕಳನ್ನ
ನೀವು ಇದರಲ್ಲಿ ಬರ್ಕೋತೀರಾ. ಈ ಬಿ ಶ್ರೇಣಿ ಪಡೆದಿರ್ತಕ್ಕಂತ ಮಕ್ಕಳಲ್ಲಿ ಯಾವ ಮಕ್ಕಳು FLN ಸಾಧನೆ ಮಾಡಿಲ್ಲ ಅನ್ನೋದನ್ನ ನೀವು ಒಂದು ಪಟ್ಟಿಯಲ್ಲಿ, ನಿಮ್ಮದೇ ಆದಂತಹ ಒಂದು ಪಟ್ಟಿಯಲ್ಲಿ ನೀವು ಆ ಮಕ್ಕಳ ಹೆಸರನ್ನ ಬರ್ಕೋಬೇಕು. ಇದನ್ನ ತಾವು ಗಮನ ಇಟ್ಕೊಂಡ್ರೆ ತುಂಬಾ ಅನುಕೂಲ. ಸೊ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಏನು DSCRT ಇಂದ ಬಂದಿರತಕ್ಕಂತಹ ನಮೂನೆ ಇದೆ, ಶಾಲಾ ಹಂತದ ನಮೂನೆ. ಹಾಗೇನೆ ನಮೂನೆ 1, 2 ಏನ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅಂಕಿ ಅಂಶಗಳನ್ನ ಫಿಲ್ ಮಾಡಬೇಕಾದ್ರೆ ಒಂದಿಷ್ಟು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಸ್ಯಾಪ್ ನಲ್ಲಿ FLN ಸಾಧನೆ ಮಾಡದ ಮಕ್ಕಳು, ಸೇತುಬಂಧ ಕಲಿಕಾ ಫಲ ಸಾಧನೆ ಮಾಡದ ಎಲ್ಲ ಮಕ್ಕಳು ಕೂಡ ಸ್ಯಾಪ್ ನಲ್ಲಿ ಇದ್ದೇ ಇರುತ್ತವೆ. ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟ್ ನಾವು ಬಂದ್ರೆ ನೋಡೋದಾದ್ರೆ, ಏನು ನಮ್ಗೆ ಶಾಲಾ ಹಂತದ ನಮೂನೆ ಇದೆ, ಸೊ ಈ ನಮೂನೆ ಏನಿದೆ, ಈ ನಮೂನೆಯಲ್ಲಿ ನಮೂನೆ 1 ಮತ್ತು ನಮೂನೆ 2 ಇಲ್ಲಿ ನಮ್ಗೆ ಕೊಟ್ಟಿರುವಂತದ್ದು. ಅಂದ್ರೆ ನಮೂನೆ ಏನಿದೆ ಅನೆಕ್ಷರ್ ನೋಡಿ, FLN ಅಂತ ಒಂದು FLN ಮಕ್ಕಳ ಕಲಿಕಾ ಫಲವಾರು ಸಾಧನೆಯ ಶಾಲಾ ಹಂತದ ನಮೂನೆ ಅನುಬಂಧ ಅಂದ್ರೆ ಅನೆಕ್ಷರ್ 4 1A ಏನಿದೆ. ಸೊ ಹಾಗೇನೆ ಹಂತ 2 ಹಂತ 3ರ ಮಕ್ಕಳ ಸಂಖ್ಯಾ ವಿವರದ ಶಾಲಾ ಹಂತದ ಅನುಬಂಧ ನಮೂನೆ 4 1B ಏನಿದೆ. ಈ ನಮೂನೆಗಳನ್ನ ತುಂಬಬೇಕಾದ್ರೆ ಒಂದಿಷ್ಟು ನಾವು ಎಚ್ಚರಿಕೆಯಿಂದ ತುಂಬಬೇಕಾಗುತ್ತೆ. ಸೊ ಈಗಾಗಲೇ ನಾನು ಹೇಳಿದ್ದೀನಿ, ಸ್ಯಾಪ್ ನಲ್ಲಿ ಎಲ್ಲಾ ಮಕ್ಕಳು ಬರ್ತವೆ. ಆದ್ರೆ ಈ ನಮೂನೆಗೆ ನಾವು ತುಂಬಬೇಕಾದ್ರೆ ಏನು ಬಿ ಶ್ರೇಣಿ, ಸ್ಯಾಪ್ ನಲ್ಲಿ ಬಿ ಶ್ರೇಣಿ ಪಡೆದಿರ್ತಕ್ಕಂತಹ ಅಷ್ಟು ಮಕ್ಕಳನ್ನ ತಾವು ಪೂರಕ ಬೋಧನೆಗೆ ತೆಗೆದುಕೊಂಡಿರ್ತೀರಾ. ಆ ಬಿ ಶ್ರೇಣಿ ಪಡೆದಿರ್ತಕ್ಕಂತಹ ಮಕ್ಕಳಲ್ಲಿ ಯಾವ ಮಕ್ಕಳು FLN ಕಲಿಕಾ ಫಲ ಸಾಧನೆ ಮಾಡಿಲ್ಲ, ಆ ಮಕ್ಕಳನ್ನ ಸಪರೇಟ್ ಆಗಿ ನೀವು ತರಗತಿವಾರು ಪಟ್ಟಿಯನ್ನ ಮಾಡ್ಕೋತೀರಾ. ಸೊ ಆ ಮಕ್ಕಳ ಒಂದು ವಿವರವನ್ನ ಈ ಶಾಲಾ ಹಂತದ ನಮೂನೆ 1ರಲ್ಲಿ ನಮ್ಗೆ ಮುಖ್ಯ ಶಿಕ್ಷಕರು ನೀಡಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ರಮ ಸಂಖ್ಯೆ. ಸೊ ಇದೆಲ್ಲ ನೀವು ಬರ್ಕೋತೀರಾ. ಶಾಲೆ ಹೆಸರು, ಇಲ್ಲಿ ಏನು ದಾಖಲಾದ ಒಟ್ಟು ಮಕ್ಕಳ ಸಂಖ್ಯೆ, LPS ಆದ್ರೆ ಎಷ್ಟು ಮಕ್ಕಳು ಇರ್ತದೆ, HPS ಆದ್ರೆ ಎಷ್ಟು ಮಕ್ಕಳು, ಒಟ್ಟು ಮಕ್ಕಳನ್ನ ಹಾಕೊಳ್ಳಿ. ಪ್ರೌಢಶಾಲೆ ಅಂದ್ರೆ ಒಟ್ಟು ಮಕ್ಕಳನ್ನ ಹಾಕೊಳ್ಳಿ. ಸೊ ಇದು ಪರ್ಟಿಕ್ಯುಲರ್ ಆಗಿ FLN ಸಾಧನೆ ಮಾಡದ ಮಕ್ಕಳ ಒಂದು ಪಟ್ಟಿಯನ್ನ ತೆಗೆದುಕೊಳ್ಳಿಕ್ಕೆ ಮಾಡಿರುವಂತ ನಮೂನೆ. FLN ಸಾಧಿಸಿದ ಒಟ್ಟು ಮಕ್ಕಳ ಸಂಖ್ಯೆ, ಹಾಗೆ FLN ಸಾಧಿಸದ ಒಟ್ಟು ಮಕ್ಕಳ ಸಂಖ್ಯೆ. ಸೊ ಹಾಗಾಗಿ ಮೊದಲು ಸ್ಯಾಪ್ ಅನ್ನ ರೆಡಿ ಮಾಡ್ಕೊಳ್ಳಿ. ಅಲ್ಲಿ ಬಿ ಶ್ರೇಣಿ ಪಡೆದಿರ್ತಕ್ಕಂಥ ಮಕ್ಕಳಲ್ಲಿ ಯಾವ ಮಕ್ಕಳು FLN ಸಾಧನೆ ಮಾಡಿಲ್ಲ ಅದನ್ನ ನೀವು ಸಪರೇಟ್ ಆಗಿ ತರಗತಿವಾರು ಒಂದು ಪೇಪರ್ ನಲ್ಲಿ ಬರ್ಕೊಂಡು, ಸೊ ನಂತರ ಅದನ್ನ ಕಲಿಕಾ ಫಲವಾರು ಈ ಒಂದು ನಮೂನೆಗೆ ತಾವು ತುಂಬಬೇಕಾಗುತ್ತೆ. ಇದು ತುಂಬಾ ಮುಖ್ಯ. ಸೊ ನೋಡಿ, ಇಲ್ಲಿ ಕ್ರಮ ಸಂಖ್ಯೆ ಹಾಕೋತೀರಾ, ತರಗತಿ ಹಾಕೋತೀರಾ, ವಿದ್ಯಾರ್ಥಿ ಹೆಸರು ಹಾಕೋತೀರಾ. ಇಲ್ಲಿ 17 ಕಲಿಕಾ ಫಲಗಳಿಗೂ ಕೂಡ ನೀವು ಮಗುವಿನ ಒಂದು ಪ್ರಗತಿಯನ್ನ ಹಾಕ್ಬೇಕಾಗುತ್ತೆ. ಸೊ ಈ ನಮೂನೆಗೆ ಯಾವ ರೀತಿ ನೀವು ಪ್ರಗತಿ ಹಾಕ್ತೀರಾ ಅಂತ ಹೇಳಿದ್ರೆ, ರೂಬ್ರಿಕ್ಸ್ ವೈಸ್ ಅಲ್ಲಿ ಕೊಡಬೇಕಾಗುತ್ತೆ. ಬಿ, ಪಿ ಮತ್ತು ಎ ಈ ರೀತಿ ನೀವು ಹಾಕ್ಬೇಕಾಗುತ್ತೆ. ಸೊ ಎ ಬಂದಿರ್ತಕ್ಕಂತ ಮಗು ಅದು ಅಡ್ವಾನ್ಸ್ಡ್, ಆ ಮಗು FLN ಅನ್ನ ಸಾಧನೆ ಮಾಡಿದೆ. ಪಿ, ಬಿ, BB ಬಂದಿರ್ತಕ್ಕಂತ ಅಷ್ಟು ಮಕ್ಕಳನ್ನ FLN ಸಾಧಿಸದ ಮಕ್ಕಳು ಅಂತ ಹೇಳಿ ತಾವು ಪರಿಗಣಿಸಬೇಕಾಗ್ತದೆ. ಇದು ತುಂಬಾ ಮುಖ್ಯ. ಎ ಬಂದಿದ್ರೆ ಅದು ಅಡ್ವಾನ್ಸ್ಡ್, ಅದು ಕಲಿಕಾ ಫಲ ಸಾಧನೆ ಆಗಿದೆ ಅಂತ ಹೇಳಿ ತಾವು ಪರಿಗಣಿಸಬಹುದು. ಹಾಗಾಗಿ ಇಲ್ಲಿ 17 ಕಲಿಕಾ ಫಲಗಳಿದೆ. 10 ಪ್ರಶ್ನೆಗಳನ್ನ ತಾವು ಮಾಡ್ಕೊಂಡಿರಬಹುದು, ಅಥವಾ ಕೆಲವರು 17 ಪ್ರಶ್ನೆಗಳನ್ನು ಮಾಡ್ಕೊಂಡಿರಬಹುದು. 10 ಪ್ರಶ್ನೆಗಳನ್ನ ಮಾಡ್ಕೊಂಡಿದ್ರು ಕೂಡ ಅದು ಹೇಗೆ ಅನ್ನೋದು ನಿಮ್ಗೆ ಕಲಿಕಾ ಫಲಗಳ ಒಂದು ಮ್ಯಾಪಿಂಗ್ ಅನ್ನ ಮಾಡಿ ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ. ಸೊ ಹಾಗಾಗಿ ಇದರಲ್ಲಿ ತಾವು ನೋಡ್ಕೊಂಡು ಓರಲ್ಗೆ ಸಂಬಂಧಪಟ್ಟ ಹಾಗೆ 4 ಕಲಿಕಾ ಫಲಗಳಿದೆ. ಹಾಗೇನೆ ರೀಡಿಂಗ್ ಗೆ ಸಂಬಂಧಪಟ್ಟ ಹಾಗೆ 3 ಕಲಿಕಾ ಫಲಗಳು, ರೈಟಿಂಗ್ ಗೆ ಸಂಬಂಧಪಟ್ಟ ಹಾಗೆ 2 ಕಲಿಕಾ ಫಲಗಳು, ನೆಕ್ಸ್ಟ್ ನ್ಯೂಮರಿಸಿಗೆ ಬಂದ್ರೆ 8 ಕಲಿಕಾ ಫಲಗಳಿದೆ. ಇದನ್ನ ನೋಡ್ಕೊಂಡು ತಾವು ತರಗತಿವಾರು ತಾವು ಫಿಲ್ ಮಾಡಬೇಕಾಗುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ FLN ಸಾಧನೆ ಮಾಡದ ಮಕ್ಕಳ ಮಾಹಿತಿಯನ್ನ ನೀಡುವಂತಹ ಒಂದು ನಮೂನೆ. ಸೊ ವಿದ್ಯಾರ್ಥಿ ಹೆಸರನ್ನ ಬರ್ಕೋತೀರಾ, ಯಾವ ವಿದ್ಯಾರ್ಥಿ ಯಾವ ಕಲಿಕಾ ಫಲದಲ್ಲಿ ಯಾವ ಸ್ತರದಲ್ಲಿದ್ದಾನೆ, ಅಂದ್ರೆ BB ನಲ್ಲಿದ್ದಾನ, B ನಲ್ಲಿದ್ದಾನ, P ನಲ್ಲಿದ್ದಾನ ಅನ್ನೋದನ್ನ ತಾವು ಇಲ್ಲಿ ಮಗುವಿನ ಕಲಿಕಾ ಸ್ತರವನ್ನ ಆ ರೂಬ್ರಿಕ್ಸ್ ವೈಸ್ ಅಲ್ಲಿ ತಾವು ನಮೂದಿಸ್ಬಿಟ್ಟು, ಇದನ್ನ ತರಗತಿವಾರು ನಮೂದಿಸ್ಬಿಟ್ಟು, ಮಕ್ಕಳ ಹೆಸರನ್ನು ನಮೂದಿಸ್ಬಿಟ್ಟು ಅವರ ಒಂದು ಕಲಿಕಾ ಸ್ತರವನ್ನ ನಮೂದಿಸಿ ಈ ಒಂದು ನಮೂನೆಯನ್ನ
ಮುಖ್ಯ ಶಿಕ್ಷಕರು ನೀಡಬೇಕಾಗುತ್ತೆ. ಸೊ ನಂತರ ಬಂದ್ರೆ ಇಲ್ಲಿ ಹಂತ 2 ಅಂತ ಹೇಳಿದೆ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹಂತ 2. ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ, ಮೇಗಡೆದೆಲ್ಲ ತಾವೆಲ್ಲ ಬರ್ಕೋತೀರಾ, ಓದ್ಕೊಂಡು ಬರ್ಕೊಳ್ಳಿ. ಸೊ ಇದರಲ್ಲಿ ಸ್ಯಾಪ್ ನಲ್ಲಿ ಎಲ್ಲಾ ಮಕ್ಕಳು ಇರ್ತವೆ, FLN ಸಾಧನೆ ಮಾಡದ ಮಕ್ಕಳು ಇರ್ತವೆ, ಸೇತುಬಂಧ ಕಲಿಕಾಫಲ ಸಾಧನೆ ಮಾಡದ ಮಕ್ಕಳೆಲ್ಲೂ ಇರ್ತವೆ ಸ್ಯಾಪ್ ಅಲ್ಲಿ. ಆ ಸ್ಯಾಪ್ ಅಲ್ಲಿ ಬಿ ಶ್ರೇಣಿ ಪಡೆದಿರ್ತಕ್ಕಂತಹ ಮಕ್ಕಳಲ್ಲಿ FLN ಸಾಧನೆ ಮಾಡದ ಮಕ್ಕಳೆಲ್ಲವೂ ಕೂಡ ಇಲ್ಲಿ ಶಾಲಾ ಹಂತದ ನಮೂನೆ 4-1 ಬರ್ತವೆ. ಹಾಗೇನೆ ಉಳಿದಂತಹ ಮಕ್ಕಳೆಲ್ಲವೂ ಕೂಡ ಏನು ಸೇತುಬಂಧ ಕಲಿಕಾಫಲ ಸಾಧನೆ ಮಾಡಿಲ್ಲ ಆ ಮಕ್ಕಳು ಈ ಒಂದು ನಮೂನೆಗೆ ಬರ್ತವೆ. ಸೊ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ತರಗತಿ ಹಾಕೊಂಡು ಹೋಗ್ತೀರಾ 3ನೇ ತರಗತಿಯಿಂದ FLN ಹೊರತುಪಡಿಸಿ ಅಂತಾರೆ. FLN ಹೊರತುಪಡಿಸಿ ಅಂದ್ರೆ ಆಲ್ರೆಡಿ ನಾವು ನಮೂನೆ 4-1 FLN ಮಕ್ಕಳನ್ನ ತಗೊಂಡು ನಾವು ಪಟ್ಟಿ ಮಾಡ್ಕೊಂಡಿದೀವಿ, ಆ ಮಕ್ಕಳು ವಿವರವನ್ನ ಇಲ್ಲಿ ನಮೂದಿಸಿರ್ತೀವಿ. ಹಾಗಾಗಿ ಈ ನಮೂನೆಯಲ್ಲಿರೋ ಮಕ್ಕಳು ಮತ್ತೆ ಏನಾದ್ರೂ ಇಲ್ಲಿ ಬಂದ್ರೆ ಅದು ರಿಪೀಟ್ ಆಗುತ್ತೆ, ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆ FLN ಸಾಧನೆ ಮಾಡದ ಮಕ್ಕಳ ಶಾಲಾ ಹಂತದ ನಮೂನೆ ಏನಿದೆ 4-1 ಬಂದಿರತಕ್ಕಂತ ಮಕ್ಕಳನ್ನ ಹೊರತುಪಡಿಸಿ ಉಳಿದಂತಹ ಮಕ್ಕಳು ಅಂದ್ರೆ ಈ ನಮೂನೆಯಲ್ಲಿ ಬರ್ತಕ್ಕಂತ ಮಕ್ಕಳು FLN ಕಲಿಕಾಫಲಗಳನ್ನ ಸಂಪೂರ್ಣವಾಗಿ ಸಾಧನೆ ಮಾಡಿರ್ತವೆ, ಆದ್ರೆ ಸೇತುಬಂಧ ಕಲಿಕಾಫಲಗಳನ್ನ ಸಾಧನೆ ಮಾಡದ ಮಕ್ಕಳ ಒಂದು ಸಂಖ್ಯೆಯನ್ನ ವಿಷಯವಾರು ಹಂತ 2ಕ್ಕೆ ತಗೋಬೇಕು. ಅಂದ್ರೆ ಇಲ್ಲಿ ಬರ್ತಕ್ಕಂತಹ ಮಕ್ಕಳು ಹಂತ 2, ಹಂತ 3ರಲ್ಲಿ ಬರ್ತಕ್ಕಂತಹ ಮಕ್ಕಳು ಸಂಪೂರ್ಣವಾಗಿ FLN ಸಾಧನೆ ಮಾಡಿರುವ ಮಕ್ಕಳಾಗಿರ್ತವೆ. ಆದರೆ ಹಿಂದಿನ ವರ್ಷದ ಕಲಿಕಾಫಲಗಳು ಅಥವಾ ಪೂರ್ವಾಪೇಕ್ಷಿತ ಕಲಿಕಾಫಲಗಳು ಅಥವಾ ಸೇತುಬಂಧ ಕಲಿಕಾಫಲಗಳನ್ನು ಸಾಧನೆ ಮಾಡದ ಮಕ್ಕಳು ಈ ಹಂತಕ್ಕೆ ಬರ್ತವೆ. ಇದನ್ನ ವಿಷಯವಾರು ನೀವು ಸಂಖ್ಯೆಯನ್ನ ಕೊಡಬೇಕಾಗುತ್ತೆ. ನಾನು ಕ್ಲಿಯರ್ ಆಗಿದೆ ಅಂತ ಭಾವಿಸ್ಕೋತೀನಿ. ಹಾಗೇನೆ 1ರಿಂದ 20ರವರೆಗೆ ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಾ ಕಲಿಕಾಫಲಗಳಿಗೂ ಎ ಶ್ರೇಣಿಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು, ಒಂದು ರೂಬ್ರಿಕ್ಸ್ ಅನ್ನ ಪಡೆದಿರುವಂತ ಮಗು, ಸಂಪೂರ್ಣವಾಗಿ ಎಲ್ಲವೂ ಎ ಬಂದಿದ್ರೆ ಆ ಮಗು ಹಂತ 3ಕ್ಕೆ ಬರ್ತದೆ. ಅದು ಸಹಜ ಕಲಿಕೆ. ಅಂದ್ರೆ ಆ ಮಗು ಎಲ್ಲ ಕಲಿಕಾಫಲಗಳನ್ನು ಕೂಡ ಸಾಧನೆ ಮಾಡಿದೆ ಅಂತೇಳಿ ನೀವು ಭಾವಿಸ್ಬೇಕು. ಕೆಲವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಸರ್ ಪಿ ಬಂದಿದ್ರು ಅದನ್ನ FLN ಸಾಧನೆ ಮಾಡದ ಮಗು ಅಂತ ಪರಿಗಣಿಸ್ಬೇಕಾ ಅಂತ. ಹೌದು, ಎ ಬಂದಿದ್ರೆ ಮಾತ್ರ ಆ ಮಗು FLN ಸಾಧನೆ ಮಾಡಿರ್ತದೆ. 1ರಿಂದ 10ರವರೆಗೆ ಎ ಪಡೆದಿರ್ತಕ್ಕಂತಹ ಮಗು ಸಂಪೂರ್ಣವಾಗಿ FLN ಕಲಿಕಾಫಲಗಳನ್ನ ಸಾಧನೆ ಮಾಡಿರ್ತದೆ. ಹಾಗೆ 11ರಿಂದ 20ರ ಪ್ರಶ್ನೆಗಳಲ್ಲಿ ಎ ಶ್ರೇಣಿಯನ್ನ ಪಡೆದಿರ್ತಕ್ಕಂತಹ ಸಂಪೂರ್ಣವಾಗಿ ಎ ಶ್ರೇಣಿಯನ್ನು ಪಡೆದಿರ್ತಕ್ಕಂತಹ ಮಗು ಸೇತುಬಂಧ ಕಲಿಕಾಫಲಗಳನ್ನು ಸಾಧನೆ ಮಾಡಿರ್ತದೆ. ಅಂತಹ ಮಕ್ಕಳು ಸಹಜ ಕಲಿಕೆ ಅಂದ್ರೆ ಹಂತ 3ಕ್ಕೆ ಬರ್ತವೆ. ಇದನ್ನು ಕೂಡ ವಿಷಯವಾರು ಸಂಖ್ಯೆಯನ್ನ ತಾವು ನಮೂದಿಸ್ಬಿಟ್ಟು ಈ 2 ನಮೂನೆಗಳನ್ನ ನಮಗೆ ಮುಖ್ಯ ಶಿಕ್ಷಕರು ಸಲ್ಲಿಸಬೇಕಾಗ್ತದೆ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಈ ಸ್ಯಾಪ್ ನಿರ್ವಹಣೆಗೆ ಹಾಗೆ ಈ 2 ನಮೂನೆಗಳನ್ನ ನೀಡುವುದ್ರ ಬಗ್ಗೆ ನನಗೇನು ಹಿರಿಯ ಅಧಿಕಾರಿಗಳು ಮಾರ್ಗದರ್ಶನ ಮಾಡಿದ್ರು, ಸೊ ಅದನ್ನ ಯಥಾವತ್ತಾಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಗೆ ಏನಾದ್ರೂ ಸಂದೇಹಗಳಿದ್ರೆ ನೀವು ಕಚೇರಿಗೆ ಕರೆಯನ್ನ ಮಾಡಿ ತಮ್ಮ ಅನುಮಾನಗಳನ್ನ ಸಂದೇಹಗಳನ್ನ ಬಗೆಹರಿಸ್ಕೋಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಗೊಂದಲಗಳನ್ನ ಮಾಡ್ಕೋಬಾರ್ದು ಅಂತ ಭಾವಿಸ್ತಾ ಎಲ್ರಿಗೂ ಧನ್ಯವಾದಗಳು.